ನೋಡಿ, ಈಗ ನಿಜಕ್ಕೂ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಈ ಒಂದು ಭೀಕರ ಸ್ಫೋಟದಿಂದ. ಇಲ್ಲಿ ಉದ್ದೇಶ ಏನಾಗಿತ್ತು? ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಏನಾದರೂ ಇರ್ಬೋದಾ ಅಂತ. ಯಾಕೆಂದ್ರೆ ನೋಡಿ, CNG ಆಗಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಆಗ್ತಾ ಇರಲಿಲ್ಲ. ಫರೀದಾಬಾದ್ನಲ್ಲಿ ಸ್ಫೋಟಕ ಪತ್ತೆಗೂ ಇದಕ್ಕೇನಾದರೂ ಲಿಂಕ್ ಇರಬಹುದಾ? ಯಾಕಂದ್ರೆ ಅಲ್ಲಿ 3 ಜನ ಟೆರರಿಸ್ಟ್ಗಳನ್ನ ಬಂಧನ ಮಾಡಲಾಗಿತ್ತು, ಗುಜರಾತ್ನ ATSನವರು. ಹಾಗಾಗಿ ಈಗ ದೆಹಲಿಯ ಕೆಂಪುಕೋಟೆ ಬಳಿ ಈ ಕಾರು ಸ್ಫೋಟಕ್ಕೂ ಮತ್ತು ಅಲ್ಲಿ ಶಂಕಿತ ಉಗ್ರರಿಗೂ ಏನಾದರೂ ನಂಟಿದೆಯಾ? ಇದುವರೆಗೂ 3 ವೈದ್ಯರು ಸೇರಿ 7 ಶಂಕಿತರ ಬಂಧನ ಆಗಿದೆ. ಫರೀದಾಬಾದ್ನಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. ಆಮೇಲೆ ಗುಜರಾತ್ನ ATSನವರು ಅರೆಸ್ಟ್ ಮಾಡಿದ್ರು ಈ ಶಂಕಿತ ಉಗ್ರರನ್ನ. ಅಲ್ಲಿ ವಿಚಾರಣೆ ಮಾಡಿದಾಗ ಇವರು ದೇಶದ ದೆಹಲಿ, ಅಹಮದಾಬಾದು ಕೆಲವು ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯನ ಮಾಡಲಿಕ್ಕೆ ಸ್ಕೆಚ್ ಹಾಕಿದ್ರು. ಹಾಗಾಗಿನೇ ಅವರಿಗೂ ಮತ್ತು ಈ ಘಟನೆಗೂ ಏನಾದರೂ ನಂಟಿರಬಹುದಾ? ಅವರಿಂದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಮತ್ತು ಇದೇನೋ ರೈಸಿಂಗ್ ಕೆಮಿಕಲ್ ಅಂತೆ, ಅದನ್ನು ಇಟ್ಕೊಂಡು ಸ್ಫೋಟವನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಿದ್ರಂತೆ. 3 ವೈದ್ಯರು ಸೇರಿ 7 ಜನ ಅರೆಸ್ಟ್ ಆಗಿದ್ದಾರೆ. ಹಾಗಾಗಿನೇ ಈಗ ಬಹಳ ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ಅವರದ್ದೇ ಏನಾದರೂ ಕೈವಾಡ ಇರಬಹುದಾ ಅಂತ. ಯಾಕಂದರೆ ದೆಹಲಿಯ ಕೆಂಪುಕೋಟೆಯ ಸುತ್ತಮುತ್ತ ಯಾವ ರೀತಿಯ ಇಂಥ ಘಟನೆಗಳು ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಸಣ್ಣ ಪುಟ್ಟ ಸ್ಫೋಟಗಳಾಗಿದ್ವು, ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾದಂತಹ ಘಟನೆಗಳಾಗಿರಲಿಲ್ಲ ಕೆಂಪುಕೋಟೆ ಸುತ್ತಮುತ್ತ. ಈಗ ನಿಜಕ್ಕೂ ಆತಂಕ ಕಾರಣ ಆಗ್ತಾ ಇದೆ. ಐತಿಹಾಸಿಕ ಕೆಂಪುಕೋಟೆಯ ಸುತ್ತಮುತ್ತ ಭದ್ರತೆ ಇದ್ದರೂ ಕೂಡ ಈ ಘಟನೆ ಯಾಕೆ ಆಯಿತು? ಜೊತೆಗೆ ಆ ಇಕೋ ವ್ಯಾನ್ ಏನಿದೆ ಅಲ್ವಾ, ಮಾರುತಿ, ಅದರೊಳಗಡೆ CNG ಇದೆ ಅಲ್ವಾ, ಅದರಿಂದ ಸ್ಫೋಟ ಏನಾದರೂ ಸಂಭವಿಸಿರ್ಬೋದಾ? ಅದನ್ನು ಅಲ್ಲಿ ಯಾರು ಪಾರ್ಕ್ ಮಾಡಿದ್ರು? CCTVಲಿ ಯಾವ ಏನೆಲ್ಲ ರೆಕಾರ್ಡ್ ಆಗಿದೆ? ಯಾಕೆಂದರೆ ಸಿಕ್ಕಾಪಟ್ಟೆ ಪ್ರವಾಸಿಗರು ಬರುವಂಥ ಪ್ರದೇಶ ಅದು. ಬಸ್ಗಳು ಸಿಕ್ಕಾಪಟ್ಟೆ ವೆಹಿಕಲ್ಗಳಿದ್ವು, ಅಲ್ಲೆಲ್ಲ ಒಳಗಡೆ ಪ್ರಯಾಣಿಕರು ಕೂತಿದ್ರು. ಆಟೋಗಳು, ಆಟೋ ಸ್ಟ್ಯಾಂಡ್ ಕೂಡ ಇದೆ ಅಲ್ಲಿ, ಪಾರ್ಕಿಂಗ್ ಜಾಗ ಅದು.